ಹೊರ್ಮುಜ್ ಜಲಸಂಧಿಯಲ್ಲಿ ಭಾರತದ ಹಡಗುಗಳಿಗೆ ಸಂಚರಿಸೋದಕ್ಕೆ ಗ್ರೀನ್ ಸಿಗ್ನಲ್ ಅನ್ನು ಇರಾನ್ ಕೊಟ್ಟಿರೋದು. ನಮ್ಮ ಸ್ನೇಹಿತ ರಾಷ್ಟ್ರ ಭಾರತದ ಹಡಗುಗಳಿಗೆ ನಾವು ಪ್ಯಾಸೇಜ್ ಕೊಡ್ತಾ ಇದ್ದೀವಿ ಅಂತ ಇರಾನ್ ಅಧಿಕೃತವಾಗಿ ಸ್ಪಷ್ಟಪಡಿಸಿದೆ. ಇದರ ಮಧ್ಯೆ ಇನ್ನೊಂದು ಮಹತ್ವದ ನಿರ್ಧಾರವನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿರೋದು, ಇರಾನ್ನಿಂದಲೂ LPG ಖರೀದಿಸುವಂತ ನಿರ್ಧಾರ. ಇದು ಅವರು ನಮಗೆ ಮಾಡಿಕೊಟ್ಟಿರುವಂತ ಅನುಕೂಲಕ್ಕೆ ಪ್ರತಿಯಾಗಿ ನಾವು ಕೊಡ್ತಾ ಇರುವಂತ ಅನುಕೂಲ. ಯುದ್ಧಗ್ರಸ್ತ ದೇಶದಿಂದ LPG ಖರೀದಿ ಮಾಡುವಂತ ನಿರ್ಧಾರವನ್ನು ಭಾರತ ತೆಗೆದುಕೊಂಡಿದೆ. ಇದು ಅಮೆರಿಕದ ಸ್ಯಾಂಕ್ಷನ್ಗಳ ಮಧ್ಯೆಯೂ, ಅಮೆರಿಕ ನಿರ್ಬಂಧ ವಿಧಿಸಿದ್ದರೂ ಇರಾನ್ನಿಂದ ನಾವು LPG ಖರೀದಿ ಮಾಡ್ತಾ ಇದ್ದೀವಿ. ಈ ನಿರ್ಧಾರವನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ಮಂಗಳೂರಿನ ಬಂದರಿಗೆ ಇರಾನ್ನ ಹಡಗು ಬರೋದಕ್ಕಿದೆ ಅನ್ನುವಂಥ ಡೀಟೇಲ್ ಈಗ ಲಭ್ಯ ಆಗ್ತಾ ಇದೆ. ಇರಾನ್ನಿಂದ ಖರೀದಿ ಮಾಡೋದಕ್ಕೆ ಅಮೆರಿಕದ ನಿರ್ಬಂಧ ಇತ್ತು. ಈ ನಿರ್ಬಂಧದ ಮಧ್ಯೆಯೂ ಭಾರತ ಇರಾನ್ನಿಂದ LPG ಖರೀದಿಸುವಂಥ ನಿರ್ಧಾರವನ್ನು ಮಾಡಿದೆ. ಭಾರತ ಮೇಜರ್ ಆಗಿ LPG ಆಮದು ಮಾಡಿಕೊಳ್ಳುವಂಥ ರಾಷ್ಟ್ರಗಳು ಯಾವುದೆಲ್ಲ ಅಂತ ಕೇಳಿದರೆ, ಮೊದಲನೇದಾಗಿ UAE, ಆ ನಂತರ ಸೌದಿ ಅರೇಬಿಯಾ, ಕತಾರು ಮತ್ತು ಕುವೈತ್. ಈ 4 ದೇಶಗಳು ಮೇಜರ್ ಆಗಿ ನಮಗೆ LPGಯನ್ನು ಎಕ್ಸ್ಪೋರ್ಟ್ ಮಾಡ್ತವೆ, ನಾವು ಇಂಪೋರ್ಟ್ ಮಾಡಿಕೊಳ್ತೀವಿ. ಈಗ ಆ ಸಾಲಿಗೆ ಇರಾನ್ ಕೂಡ ಸೇರಿಕೊಳ್ತಾ ಇದೆ. ಇರಾನ್ನಿಂದಲೂ ಕೂಡ ನಾವು LPG ಸೇರಿ ಕ್ರೂಡ್ ಆಯಿಲ್ ಕೂಡ ಖರೀದಿ ಮಾಡುವಂಥ ಯೋಚನೆಯನ್ನು ಭಾರತ ಮಾಡಿದೆ ಅನ್ನುವಂಥ ಮಾಹಿತಿ. ಬಹಳ ಮಹತ್ವದ ನಿರ್ಧಾರವನ್ನು ಭಾರತ ಸರ್ಕಾರ ತೆಗೆದುಕೊಳ್ತಾ ಇದೆ. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಬೆಂಗಳೂರಿನಿಂದ ನರೇಂದ್ರ ಅನ್ನೋರು ಫೋನ್ ಸಂಪರ್ಕದಲ್ಲಿ. ನರೇಂದ್ರ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ಇವತ್ತಿನ ಬೆಳವಣಿಗೆ ತಮ್ಮ ಗಮನಕ್ಕೆ ಬಂದಿರುತ್ತೆ, ಏನ್ ಹೇಳ್ತೀರಿ? ಖಂಡಿತ. ಇದು ನಮ್ಮ ದೇಶದ ಗಣತವಿತ್ತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರ ಒಂದು ಈ ಏನು ವಿದೇಶಗಳ ಜೊತೆ ಅವರು ಸಂಪರ್ಕಗಳನ್ನ ಇಟ್ಕೊಂಡಿದ್ದಾರೆ ಒಳ್ಳೆ ರೀತಿಲಿ. ಇದು ನಮ್ಗೆ ಭಾರತಕ್ಕೆ ತುಂಬಾ ಸಹಾಯ ಆಗಿದೆ. ಬಹಳ ಜನ ಹೇಳ್ತಾರೆ ವಿದೇಶಕ್ಕೆ ಹೋಗಿ ಏನು ಗೊತ್ತಿಲ್ಲದೆ ಮಾತಾಡ್ಬೋದು. ಬಟ್ ಈ ಮೋದಿ ಅವರ ಒಂದು ವಿದೇಶಾಂಗ ನೀತಿ ಇದೆಯಲ್ಲ, ನಮ್ಮ ದೇಶಕ್ಕೆ ಬಹಳವಾಗಿ ಉತ್ತಮವಾಗಿರ್ತಕ್ಕಂಥ ಒಂದು ಕಾರ್ಯವನ್ನ ನಮಗೆ ಈ ಸಂದರ್ಭದಲ್ಲಿ ಮಾಡಿಕೊಟ್ಟಿದೆ. ನರೇಂದ್ರ ಅವರನ್ನು ಟೀಕೆ ಮಾಡೋರು ಹೇಳ್ತಾರಲ್ವಾ, ಸುಮ್ನೆ ವಿಮಾನ ತಗೊಂಡು ಹೋಗ್ತಾರೆ ಬೇರೆ ಬೇರೆ ದೇಶಗಳಿಗೆ, ಏನು ಉಪಯೋಗ? ನಮ್ಮ ರಾಜತಾಂತ್ರಿಕವಾಗಿ ಸೋತಿದೀವಿ ಇರ್ತಾರೆ ಸರ್. ಟೀಕೆ ಮಾಡೋರಿಗೆ ಬಾಯಿಗೆ ಯಾರು ಪ್ಲಾಸ್ಟಿಕ್ ಆಗಲ್ಲ. ಈ ಒಂದು ಒಳ್ಳೇದಿದೆ ಅಂದ್ರೆ ಒಂದು ಕೆಟ್ಟದ್ದು ಇದ್ದೇ ಇರ್ತದೆ. ಹಂಗಾಗಿ ಒಬ್ರು ಒಳ್ಳೇದ್ ಮಾಡಿದ್ರೆ ಅದನ್ನ ಕೆಟ್ಟದಾಗಿ ತೋರಿಸೋರು ಬಹಳ ಜನ ಇರ್ತಾರೆ. ಅದನ್ನೆಲ್ಲ ನಾವು ದಾಟ್ಕೊಂಡೇ ಹೋಗ್ಬೇಕಾಗತ್ತೆ. ಈಗ ಒಂದಾನದ ಕಾಲದಲ್ಲಿ ನಮ್ಮ ತಂದೆಯವರು ನನ್ನ ಕೈಲಿ ಒಂದು ಸಿಮೆಂಟ್ ತರೋದಕ್ಕೆ ಒಂದು ಡಬ್ಬ ಕೊಟ್ಟು ಕಳ್ಸೋರು. ನಾನು ಬೆಳಿಗ್ಗೆ ಎಲ್ಲ ಕಾತ್ಕೊಂಡು ನಿಂತ್ಕೊಂತ ಇದ್ದೆ. ಅದು ಶಾಶ್ವತ ಆಗಿಲ್ಲ. ಈಗ ಗ್ಯಾಸ್ ಏನು ಶಾಶ್ವತ ಅಲ್ಲ ಸರ್. ಗ್ಯಾಸ್ ಅನ್ನೋದು ಶಾಶ್ವತ ಅಲ್ಲ, ಮುಂದೆ ಬೇರೆ ತರದ್ದು ಬರ್ಬೋದು. ಹೌದು, ನಾವು ಅದಕ್ಕೆ ಅಡ್ಜಸ್ಟ್ ಆಗ್ಬೇಕಾಗತ್ತೆ. ಬಟ್ ಪ್ರೆಸೆಂಟ್ ಇವಾಗ ಏನಿದೆ, ಈಗ ನಾವು ನಮ್ಮ ಜನರೇಷನ್ ಈಗ ಪ್ರೆಸೆಂಟ್ ನಾವು ಅದಕ್ಕೆ ಅಡ್ಜಸ್ಟ್ ಆಗಿದ್ದೀವಿ. ಅಂದ್ರೆ ಈ ಯುದ್ಧದ ಪರಿಸ್ಥಿತಿ ಬಂತಲ್ಲ ನರೇಂದ್ರ ಅವರೇ, ಯುದ್ಧ ಸ್ಟಾರ್ಟ್ ಆಯ್ತು, ಆ ನಂತರ ಹೊರ್ಮುಜ್ ಜಲಸಂಧಿ ಬಂದಾಯ್ತು. ಇದನ್ನ ನಮ್ಮ ಸರ್ಕಾರ ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಿದೆ ಅಂತ ಅನ್ಸುತ್ತಾ ನಿಮಗೆ? ಖಂಡಿತ ಮ್ಯಾನೇಜ್ ಮಾಡಿರೋದಕ್ಕೆ ತಾನೇ ಇವಾಗೆಲ್ಲ ಹೊರ್ಮುಜ್ ಅಲ್ಲಿ ಇವಾಗ ನಮ್ಗೆ ಅದನ್ನ ನಮ್ಮ ಹಡಗುಗಳನ್ನೆಲ್ಲ ಬಿಡ್ತಾ ಇದ್ದಾರೆ. ಇಲ್ಲಾಂದ್ರೆ ಅದು ಬಿಡ್ತಾ ಇರ್ಲಿಲ್ಲ. ಈಗ ಬೇರೆ ದೇಶಗಳಿಗೆಲ್ಲ ಎಲ್ಲಿ ಹೋಗ್ತಾ ಇದೆ ಅಲ್ವಾ? ಕರೆಕ್ಟ್. ಹಂಗಾಗಿ ಈಗ ನಮ್ಮ ನರೇಂದ್ರ ಮೋದಿ ಅವರ ಒಂದು ವ್ಯಕ್ತಿತ್ವನ ಒಳ್ಳೆ ನಿರ್ಧಾರಗಳಿಂದ ನಮ್ಮ ದೇಶ ಒಳ್ಳೆ ಉತ್ತಮವಾಗಿದೆ ಅಂತ ಹೇಳ್ತೀನಿ ನಾನು. ಅಂದ್ರೆ ಟೀಕೆ ಮಾಡುವಾಗ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳುತ್ತಾವು. ಖಂಡಿತ ಟೈಮ್ ತಗೊಂಡ್ಲೇಬೇಕಲ್ವಾ ಸರ್? ಯಾವ್ದಕ್ಕಾದ್ರೂ ಒಂದು ಮುಂದೆ ಒಳ್ಳೇದಾಗತ್ತೆ ಅಂತಂದ್ರೆ ಹಿಂದೆ ಎಷ್ಟೋ ಕಡೆಗಳು ಯಾವ ಊರಿಗೆ ಹೋಗ್ತಾ ಇರ್ತೀವಿ, ಎಷ್ಟೋ ರೋಡಲ್ಲಿ ಹಂಪುಗಳಿರುತ್ತೆ. ನಾವು ಅದನ್ನೆಲ್ಲ ದಾಟ್ಕೊಂಡೇ ಹೋಗ್ಬೇಕು. ಕರೆಕ್ಟ್. ಎಲ್ಲ ನೈಸ್ ರೋಡ್ ಚೆನ್ನಾಗಿರ್ಬೇಕು ಅಂತಂದ್ರೆ ಮುಂದೆ ಫಾಸ್ಟ್ ಹೋಗಿ ಸಡನ್ ಆಗಿ ಎಲ್ಲ ಹೋಗ್ಬೇಕಾಗತ್ತೆ. ಎಸ್, ಥ್ಯಾಂಕ್ ಯು ನರೇಂದ್ರ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.